ಇನ್ನು ಮೀನರಾಶಿಗೆ ಹೋಗೋಣ. ಮೀನರಾಶಿಯವರಿಗೆ ಹೇಗಿದೆಯಪ್ಪ ವಾರದಾದಿಯಲ್ಲಿ? ಶುಭ ಸಮಾರಂಭಗಳಲ್ಲಿ ಭಾಗಿಯಾಗ್ತೀರಾ. ಮಕ್ಕಳ ಜೊತೆಗೆ ಕ್ಷೇತ್ರ ದರ್ಶನ, ಪುಣ್ಯ ದರ್ಶನ, ಪುಣ್ಯ ಸಾಧು ಸಂತರ ದರ್ಶನ ಇದು ಉಂಟಾಗ್ತಕ್ಕಂಥ ಸಾಧ್ಯತೆ ಸೂಚಿಸ್ತಾ ಇದೆ. ಮುಖ್ಯವಾಗಿ ಚಂದ್ರ ಭಾಗ್ಯದಲ್ಲಿ ಸಂಚರಿಸಿದ್ರೆ ಅದೃಷ್ಟದಿಂದ ನಿಮಗೆ ಶುಭ ಫಲ ಬರುತ್ತದೆ, ಅದನ್ನು ಸೂಚಿಸ್ತಾ ಇದೆ. ವೃತ್ತಿಯಲ್ಲಿ ಗೌರವ, ಸಹಕಾರ, ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಏಳಿಗೆ ಕಾಣ್ತಕ್ಕಂಥದ್ದು, ಪ್ರತಿಭಾಶಕ್ತಿ, ನಿಮಗೆ ಹೊಸ ಹೊಸ ಆಲೋಚನೆಗಳು ಬರ್ತಕ್ಕಂಥದ್ದು, ಹೊಸ ಪ್ರಯತ್ನಕ್ಕೆ ನೀವು ನಿಮ್ಮನ್ನು ತೊಡಗಿಸ್ಕೊಳ್ತಕ್ಕಂಥದ್ದು, ಈ ರೀತಿಯ ಶುಭ ಫಲವನ್ನು ಖಂಡಿತ ಕಾಣಬಹುದು. ಮುಖ್ಯವಾಗಿ ಉತ್ತಮರ ಸಂಪರ್ಕ ಏರ್ಪಡಾಗುತ್ತೆ. ಒಳ್ಳೆಯ ಜನ ಸಿಗೋದು ಕಷ್ಟ. ಅಂಥದ್ರಲ್ಲಿ ನಿಸ್ವಾರ್ಥದಲ್ಲಿ ಇದ್ದಾರಲ್ಲ, ಇಂಥವ್ರೊಬ್ಬರು ಪರಿಚಯ ಆದ್ರಲ್ಲ ಅಂತ ಅನಿಸುತ್ತೆ ನಿಮಗೆ. ಅಥವಾ ಇನ್ಯಾವುದೋ ಒಂದು ಶುಭ ಕ್ಷೇತ್ರ ದರ್ಶನ, ಮನಸ್ಸಿಗೆ ಹಿತವಾದ ಒಂದು ಕ್ಷೇತ್ರ ದರ್ಶನ ಮಾಡ್ತಕ್ಕಂಥದ್ದು. ಆ ದೇವಸ್ಥಾನಕ್ಕೆ ಹೋಗಿ ಬಂದಪ್ಪ, ಮನಸ್ಸಿಗೆ ನಿರಾಳವಾಯಿತು, ಮನೆ ದೇವರಿಗೆ ಹೋಗಿ ಬಂದು, ಆ ರೀತಿಯ ಒಂದು ಸಾಧ್ಯತೆಗಳನ್ನು ಸೂಚಿಸ್ತಾ ಇದೆ. ಮತ್ತು ಸಮಾರಂಭಗಳಲ್ಲಿ ಮನಸ್ಸಿಗೆ ಹಿತವಾದವ್ರ ಜೊತೆಗೆ ಮಾತುಕತೆ ಅಥವಾ ಇನ್ನೇನೋ ಉತ್ತಮ ಓಡಾಟ, ಅಲೆದಾಟ ಇದೆಲ್ಲ ನಿಮಗೆ ಹಿತವಾಗಿರುತ್ತೆ. ಸಂಭ್ರಮದ ಒಂದು ವಾತಾವರಣ ಇರುತ್ತದೆ, ಸಂಶಯ ಇಲ್ಲ. ಮತ್ತು ಸ್ನೇಹಿತರಿಂದ, ಬಂಧುಗಳ ಸಹಾಯ ತುಂಬ ಚೆನ್ನಾಗಿದೆ. ಸಂಗಾತಿಯಲ್ಲೂ ಸಾಮರಸ್ಯ, ಅನ್ಯೋನ್ಯತೆ, ಪ್ರೀತಿ, ವಿಶ್ವಾಸ. ಕುಜನ ದೃಷ್ಟಿ, ಶನಿ ದೃಷ್ಟಿ ಇದೆ. ಸ್ವಲ್ಪ ಹುಷಾರಾಗಿರಬೇಕು, ಎಚ್ಚರಿಕೆ ಇರಬೇಕು. ಎಲ್ಲ ಅತಿಯಾದರೆ ಅಮೃತವೂ ವಿಷ ಅನ್ನೋ ಹಾಗೆ ಅತಿ ಬೇಡ, ಎಚ್ಚರಿಕೆ ಬೇಕು. ಇನ್ನು ವಾರದ ಅಂತ್ಯ ನೋಡೋಣ. ವಾರದ ಅಂತ್ಯದಲ್ಲಿ ಮೀನರಾಶಿಯವರಿಗೆ, ಸ್ತ್ರೀಯರಿಗೆ ವೃತ್ತಿಯಲ್ಲಿ ಕೌಶಲ್ಯ ತುಂಬ ಚೆನ್ನಾಗಿದೆ. ವಸ್ತ್ರ, ಹೂವು, ಹಣ್ಣಿನ ವ್ಯಾಪಾರಿಗಳಿಗೆ ಲಾಭದಾಯಕವಾಗಿದೆ. ಚಂದ್ರ ಲಾಭದಲ್ಲಿ ಸಂಚರಿಸ್ತಾನೆ. ಈ ಕಾರಣದಿಂದಾಗಿ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರು ಇದೆ. ಸಂಗಾತಿಯಲ್ಲೂ ಅಷ್ಟೇ ಸ್ವಲ್ಪ ಮನಸ್ತಾಪ, ಭಿನ್ನಾಭಿಪ್ರಾಯಗಳಿದ್ದಾವೆ. ನಿಮಗೆ ಇಡೀ ವಾರ ಗಮನಿಸ್ಕೊಂಡ್ರೆ ಏನು ತೊಡಕಿನ ಫಲ ಅಂದರೆ ಸಂಗಾತಿ ವಿಚಾರದಲ್ಲಿ, ದಾಂಪತ್ಯದಲ್ಲಿ ಮನಸ್ತಾಪ, ಭಿನ್ನಾಭಿಪ್ರಾಯ ಬರಬಹುದು. ವ್ಯಾಪಾರಿಗಳಿಗೆ ಮೋಸ ಸಾಧ್ಯತೆ ಸೂಚಿಸ್ತಾ ಇದೆ. ಇವೆರಡು ವಿಚಾರದಲ್ಲಿ ಹುಷಾರಾಗಿದ್ದರೆ ಉಳಿದ ಹಾಗೆ ತುಂಬ ಚೆನ್ನಾಗಿದೆ. ಹೆಚ್ಚಿನ ಪಾಲು ಲಾಭದಾಯಕವಾಗಿದೆ. ಸರ್ಕಾರಿ ವಲಯದಲ್ಲಿರ್ತಕ್ಕಂಥವ್ರಿಗಂತೂ ತುಂಬ ಚೆನ್ನಾಗಿದೆ. ಧನ ಲಾಭ ಸೂಚಿಸ್ತಾ ಇದೆ. ಹೀಗಾಗಿ ಮೀನರಾಶಿಯವರಿಗಿರ್ತಕ್ಕಂಥ ತೊಡಕು, ದಾಂಪತ್ಯದಲ್ಲಿ ಮನಸ್ತಾಪ, ಜೊತೆಗೆ ಆ ರಾಹು ವೇದಲ್ಲಿದ್ದಾಗ ಕಾಲಿಗೆ ಏನಾದರೂ ತೊಂದರೆ ಆಗುವ ಸಾಧ್ಯತೆ ಸೂಚಿಸುತ್ತೆ. ಹೀಗಾಗಿ ಹುಷಾರು. ಪರಿಹಾರಕ್ಕೆ ಏನಪ್ಪ ಅಂದರೆ ಸುಬ್ರಹ್ಮಣ್ಯ ಕವಚವನ್ನು ಹೇಳ್ಕೊಳ್ತಕ್ಕಂಥದ್ದು. ಮತ್ತು ತಪ್ಪದೆ ನೀವು ಕೂಡ ಅಂಗಾರಕ ಸಂಕಷ್ಟಿ ವ್ರತವನ್ನು ಆಚರಿಸಿ, ಅದು ನಿಮ್ಮ ಪಾಲಿಗೆ ಒಂದು ವಿಶಿಷ್ಟ ಫಲ ಕೊಡುತ್ತೆ, ಅದರಲ್ಲಿ ಸಂಶಯವೇ ಇಲ್ಲ. ಇದು ದ್ವಾದಶ ರಾಶಿಗಳ ಫಲಾಫಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.